ಸಂಜೆ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಬಸವನ ಬಾಗೇವಾಡಿ ತಾಲ್ಲೂಕಿನ ಹಿಂದುಳಿದ ವರ್ಗಗಳ ಇಲಾಖೆಯ ನೂತನ ಅಧಿಕಾರಿಯಾಗಿ ಶಶಿಧರ್ ಸಿ ಕುಂಟೋಜಿ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು, ಇಲಾಖೆಯ ವ್ಯಾಪ್ತಿಯ ವಿದ್ಯಾರ್ಥಿಗಳು ಹಾಗೂ ವಸತಿ ನಿಲಯಗಳ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸುವುದಾಗಿ ಮತ್ತು ಸರ್ಕಾರದ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪುವಂತೆ ನೋಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಲಾಖೆಯ ಸಿಬ್ಬಂದಿ ಹಾಗೂ ಸ್ಥಳೀಯ ಮುಖಂಡರು ಶಶಿಧರ್ ಸಿ ಕುಂಟೋಜಿ ಅವರನ್ನು ಸನ್ಮಾನಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಕಾರ್ಯಕ್ರಮದಲ್ಲಿ ಡಿಎಸ್ ಪೂಜಾರಿ, ರವಿ ಬಿರಾದಾರ, ಸಿಎಸ್ ಪಾಟೀಲ್, ಸಿದ್ದರಾಮ ಕುರುಬರ, ಪಿವಿ ಬಡಿಗೇರ್, ಬಿಆರ್ ಹಳ್ಳಿ, ಕವಿತಾ ತಾವರೆಕೆಡ ಹಾಗೂ ಸುಜಾತ ಲಮಾಣಿ ಸೇರಿದಂತೆ ಇಲಾಖೆಯ ಹಲವು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇದೇ ರೀತಿಯ ಸುದ್ದಿಗಳಿಗಾಗಿ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿವಸ ನಮ್ಮ ಆತ್ಮೀಯರ ಸ್ನೇಹಿತರಾದ ಶ್ರೀ ಸಿ ಕುಂಟೋಜಿಯವರು ತಾಲೂಕು ಹಿಂದುಳಿದ ಕಲ್ಯಾಣಾಧಿಕಾರಿಗಳ ಪ್ರಭಾವ ಅವರಿಗೆ ಮೊನ್ನೆ ಧನ್ಯವಾದ. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಹಿತ ಅದರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಗಮಿಸಿದಂಥ ಶ್ರೀ ಸಿ.ಎಸ್. ಪಾಟೀಲ್ ಅವರಿಗೂ ಸಹಿತ ನಮ್ಮನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಾವೆಲ್ಲರೂ ಒಗ್ಗಟ್ಟು ನಮ್ಮ ಒಂದು ನೂತನವಾಗಿ ಬಂದಿರತಕ್ಕಂಥ ಶ್ರೀಯುತ ಸಿ ಕುಂಟೋಜಿ ಸರ್ ಅವರಿಗೂ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ವಿ. ಅದಕ್ಕೆ ತಾವೆಲ್ಲರೂ ವಾರ್ಡನ್ ಆಗಿರ್ತಕ್ಕಂಥ ಎಲ್ಲರೂ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ನಾನು ಕೇಳ್ಪಟ್ಟೆ. ವಿಶ್ವಗುರು ಅಣ್ಣ ಬಸವಣ್ಣನವರನ್ನು ಇನ್ನು ಹೃದಯ ಮಂಡಲದಲ್ಲಿ ಸ್ಮರಿಸುತ್ತಾ, ಈ ಒಂದು ಬೆಳಗಿನ ಶುಭ ಸಂಜೆ ಸಮಾರಂಭದಲ್ಲಿ ನನ್ನನ್ನು ಕಲ್ಯಾಣಾಧಿಕಾರಿಗಳ ಒಟ್ಟಿಗೆ ಮಾನ್ಯ ಆಯುಕ್ತರ ನಿರ್ದೇಶನದಂತೆ ಬಿರಾದರ್ ಸರ್ ಹೇಳಿದಂತೆ 31/7/2026 ಇಂದಿನ ಕಲ್ಯಾಣಾಧಿಕಾರಿಗಳಾದಂಥ ಶಾಂತಾಬಾಯಿ ನಿಂಬಾಳ್ ಅವರು ನಿವೃತ್ತಿಯಾಗಿದ್ದರು. ಆ ಹುದ್ದೆ ನಿವೃತ್ತಿಯಾಗಿದ್ದರೆ ಖಾಲಿಯಾಗಿತ್ತು. ಅದಕ್ಕೆ ನಾನು ಸರ್ವಿಸ್ನಲ್ಲಿ ದಂಡಿಗೆ ಬಂದಿದ್ದರಿಂದ ಸ್ವಲ್ಪ ಏನಾದರೂ ಸೇವೆ ಬಸವಣ್ಣನಲ್ಲಿ ಸಲ್ಲಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ನಾನು ಸ್ವಲ್ಪ ಅದನ್ನ ಮಾನ್ಯ ಶಾಸಕರ ಒಂದು ಮುತುವರ್ಜಿಯಿಂದ ಹಾಗೂ ನಮ್ಮ ಗೌಡರ ಮುತುವರ್ಜಿಯಿಂದ ನಮ್ಮೆಲ್ಲ ಸಿಬ್ಬಂದಿಯವರ ಒಂದು ಆಕಾಂಕ್ಷೆಯಂತೆ ಸ್ವಲ್ಪ ನಾನು ಅದನ್ನು ಪ್ರಯತ್ನ ಮಾಡಿದೆ. ಅದು ನನಗೆ ಫಲ ನೀಡಿತು. ಇನ್ನು ಮುಂದೆ ನಾವು ಎಲ್ಲರೂ ಕೂಡಿ ಅವೆಲ್ಲ ಸಹಕಾರ ಕೊಟ್ಟು ನನ್ನ ಒಂದು ನಿವೃತ್ತಿ ಜೀವನದವರೆಗೂ ಕೂಡ ನನ್ನನ್ನು ಇದೇ ರೀತಿ ಸಹಕಾರ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮಸ್ಕರಿಸಿ, ಇನ್ನು ಮುಂದೆ ಬರ್ತಾ ಕೂಡ ಇದು ನಮ್ಮ ಸಿ.ಜಿ. ಬಿರಾದಾರ್ ಸರ್ ನಾವು ಕೂಡ ನಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಹಾಗೂ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಿ.ಜಿ. ಬಿರಾದಾರ್ ಸರ್ ತ್ಯಾಗ. ಅವ್ರು ಬಿಟ್ಟು ಕೊಟ್ಟಲ್ಲೇ ನಾನು ಇವತ್ತು ಆಗಿದ್ದು. ಆಕ್ಚುಲಿ ಅವರು ಆಫೀಸಿನಲ್ಲಿ ಸೀನಿಯರ್ ನಮ್ಗಿಂತ ಅವ್ರು, ನಮ್ಗೆ ಪ್ರಮೋಷನ್ ನಂತರ ಆಗೈತೆ. ಅವ್ರಿಗೆ ಇದು ವಿಸ್ತರಣಾಧಿಕಾರಿಗಳು 2023 ಅವರು ಇದು 20 ಪಡ್ಕೊಂಡಿದ್ರು. ಆದ್ರೂ ಕೂಡ ಒಂದು ಏನೋ ನನ್ನ ಹಿರಿತನ ನೋಡಿ ನಾವು ಒಂದು ದೊಡ್ಡವರು ಅಂತ ತಿಳ್ಕೊಂಡು ಏನೋ ಅವ್ರು ನಾವು ಕೂಡ 25 ಅವ್ರು ಹೇಳಿದ್ರಲ್ಲ 25 ವರ್ಷ ಕೂಡ ಇಬ್ರು ಕೂಡ ಸೇರಿ ಇದೇ ತಾಲೂಕಿನಲ್ಲಿ ಮಾಡಿದ್ದರಿಂದ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವ್ರಿಗೆ ನಾನು ಧನ್ಯವಾದಗಳು. ಯಾಕಂದ್ರೆ ಎಲ್ಲರೂ ಕೂಡ ನನಗೆ ಬಹಳಷ್ಟು ನಾವು ಗೌಡರು ನಾವು ಎಲ್ಲ ನಮ್ಮೆಲ್ಲ ಇವರೆಲ್ಲ ಕೂಡಿ ನಮಗೆಲ್ಲ ಮೊದಲಿದ್ದನೂ ಈ ತಾಲೂಕಿನಲ್ಲಿ ಒಂದು ಇಬ್ಬರಿಗೆ ಒಂದು ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ಅದನ್ನೆಲ್ಲ ನಾವು ನಮ್ಗೆ ಏನೋ ಅದು ತಪ್ಪದೆ ನಾವು ಯಾರಿಗೆ ನೋವಾಗದ್ರಿಂದ ಕೆಲಸವನ್ನು ಮಾಡ್ಕೊಂಡು ಹೋಗ್ಯವನ್ನು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿವರೆಗೆ ತಾವೆಲ್ಲ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ವಿವಿಧ ವಸತಿ ನಿಲಯಗಳಲ್ಲಿ ನಾವು ಚೆಪ್ಪಂಜಿಯವರು ಬಂದಿದೆ. ಈ ಒಂದು 31/7/2026 ಶ್ರೀಮತಿ ಎಸ್.ವಿ. ನಿಂಬಾಳ್ ಮೇಡಮ್ ಅವರು ವಯೋನಿವೃತ್ತಿಯನ್ನು ಹೊಂದಿದ ಪ್ರಯುಕ್ತ ಈ ಒಂದು ತಾಲೂಕು ಕಲ್ಯಾಣಾಧಿಕಾರಿಗಳ ಹುದ್ದೆ ಖಾಲಿಯಾಗಿತ್ತು. ಆ ಒಂದು ತಾಲೂಕು ಕಲ್ಯಾಣಾಧಿಕಾರಿ ಸುಮಾರು 25 ವರ್ಷಗಳ ಕಾಲ ನಾವು ಮತ್ತು ಕುಟುಂಬಸ್ಥರವರು ಇದೇ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ನೂತನವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ನಮ್ಮೆಲ್ಲರಿಗೂ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು. ಅವರು ನಾವು ಜೊತೆಯಾಗಿನೇ ಈ ಒಂದು ತಾಲೂಕಿನಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆವು. ಇನ್ನು ಮುಂದೆ ಕೂಡ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಹಕಾರ, ಅವರ ಒಂದು ಸೇವೆಯನ್ನ ನಾವು ಇವತ್ತು ತಾಲೂಕು ಕಲ್ಯಾಣಾಧಿಕಾರಿಗಳಾಗಿ ಅವರ ಒಂದು ಸೇವೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅವರೆಲ್ಲರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಎಲ್ಲ ನಿಲಯ ಮೇಲ್ವಿಚಾರಕರ ಜೊತೆ
ಎಲ್ಲ ನಮ್ಮ ವಸತಿ ನಿಲಯದ ಸಿಬ್ಬಂದಿಗಳ ಜೊತೆ ಅಡಿಗೆಯವರಾಗಿರ್ಬೋದು, ಅಡಿಗೆ ಸಹಾಯಕರಾಗಿರ್ಬೋದು, ಎಲ್ಲರ ಜೊತೆ ಒಂದು ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿ ಎಲ್ಲರ ಒಂದು ವಿಶ್ವಾಸ ಪ್ರೀತಿ ಗಳಿಸಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ನಮ್ಮ ಬಸವನಬಾಯಿ ತಾಲೂಕಿನಲ್ಲಿ ಆಗಿರ್ಬೋದು, ನಿಡಗುಂದಿ ತಾಲೂಕಿನಲ್ಲಿ ಆಗಿರ್ಬೋದು, ಕೋಲಾರ ತಾಲೂಕಿನಲ್ಲಿ ಆಗಿರ್ಬೋದು, ಎಲ್ಲ ಒಂದು ತಾಲೂಕುಗಳಲ್ಲಿ ಅವ್ರನ್ನ ನಾವು ಅಪಾರವಾಗಿರ್ತಕ್ಕಂಥ ಏನದ ಎಲ್ಲರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರು ಇವತ್ತು ಕಲ್ಯಾಣಾಧಿಕಾರಿಗಳಾಗಿದ್ದು ನಮ್ಗೆ ಬಹಳಷ್ಟು ಸಂತೋಷ. ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಜಾರು ಅಂತಕ್ಕಂಥದ್ದೆಲ್ಲ ಏನೂ ಇಲ್ಲ. ಯಾಕಂದ್ರೆ ಅವ್ರು ನಮ್ಮವರೇ, ನಮ್ಮ ಆತ್ಮೀಯರು, ಹಿರಿಯರು. ಅವರು ಇನ್ನು 2-3 ವರ್ಷಗಳ ಕಾಲ ಅವರ ಸೇವೆ ಇದೆ. ಹಾಗಾಗಿ ಅವರು ಕಲ್ಯಾಣಾಧಿಕಾರಿಗಳಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿ, ನಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ಮತ್ತು ಬಸವನಬಾಯಿಯವರಿಗೆ ಆರಾಧ್ಯ ದೈವವಾಗಿರ್ತಕ್ಕಂಥ ಮೂಲ ನಂದೀಶ್ವರದ ಬಸವಣ್ಣನವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ನನಗೆ ಇಲ್ಲಿವರೆಗೆ